ಬಹುತೇಕ ಎಲ್ಲರಿಗೂ ಇಷ್ಟವಾಗುವ ಹಣ್ಣು. ಈಗಂತೂ ಮಾವಿನ ಸೀಸನ್. ಮಾವು ರುಚಿ ಮಾತ್ರವಲ್ಲದೆ ಅದರ ಪೋಷಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕ್ಕೂ ಉತ್ತಮವಾಗಿದೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ. ಕ್ಯಾನ್ಸರ್, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಸ್ಥೂಲಕಾಯತೆಯಿಂದ ನಿಮ್ಮನ್ನು ರಕ್ಷಿಸಲು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಮಾವಿನ ಗುಣಲಕ್ಷಣಗಳು ಸಹಾಯಕವಾಗಿವೆ. ಇನ್ನು ಮಾವಿನ ಹಣ್ಣಿನಂತೆ ಅದರ ಗೊರಟೆ ಕೂಡ ಶಕ್ತಿಯುತವಾಗಿದೆ. ಮಾವಿನ ಹಣ್ಣಿನ ಗೊರಟೆ ಆರೋಗ್ಯಕ್ಕೆ ಅಗತ್ಯವಾದ ಎಲ್ಲ ಅಗತ್ಯ ಪೋಷಕಾಂಶಗಳು ಮತ್ತು ಗುಣಗಳನ್ನು ಹೊಂದಿದೆ. ಆಯುರ್ವೇದ ತಜ್ಞರ ಪ್ರಕಾರ ಈ ಗೊರಟೆಯನ್ನು ಆಯುರ್ವೇದದಲ್ಲಿ ಉತ್ತಮ ಔಷಧವೆಂದು ಪರಿಗಣಿಸಲಾಗಿದೆ. ಇದು ಅತಿಸಾರ, ಕರುಳಿನ ಹುಳುಗಳು, ಪೈಲ್ಸ್ನಂತಹ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗೆ ಸಹಕಾರಿಯಾಗಿದೆ. ಹಾಗಾದ್ರೆ ಈ ಮಾವಿನ ಗೊರಟೆಯ ಪುಡಿ ಸೇವಿಸುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾವಿನ ಗೊರಟೆ ಪವಾಡ ಮೂಲಿಕೆಯಂತೆ ಕೆಲಸ ಮಾಡುತ್ತವೆ ಎಂದು ವೈದ್ಯರು ಹೇಳುತ್ತಾರೆ. ನೀವು ಅತಿಸಾರದಿಂದ ಬಳಲುತ್ತಿದ್ದರೆ ಅದು ನಿಮಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಅತಿಸಾರವನ್ನ ಎದುರಿಸಲು ನೀವು 1 ಚಮಚ ಮಾವಿನ ಗೊರಟೆಯ ಪುಡಿಯನ್ನ ತೆಗೆದುಕೊಳ್ಳುವುದರಿಂದ ತ್ವರಿತ ಪರಿಹಾರವನ್ನ ಪಡೆಯಬಹುದು. ಇನ್ನು ಹೆಚ್ಚಾಗಿ ಮಕ್ಕಳಲ್ಲಿ ಜಂತು ಹುಳುವಿನ ಸಮಸ್ಯೆ ಕಾಡುತ್ತದೆ. ಇದರಿಂದಾಗಿ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮಗುವಿಗೆ ಹೊಟ್ಟೆಯಲ್ಲಿ ಹುಳುಗಳ ಸಮಸ್ಯೆ ಇದ್ದರೆ ನೀವು ಬೆಳಿಗ್ಗೆ ಮತ್ತು ಸಂಜೆ 1 ಚಮಚ ಮಾವಿನ ಗೊರಟೆಯ ಪುಡಿಯನ್ನ ತೆಗೆದುಕೊಳ್ಳಬೇಕು. ಇದು ಉತ್ತಮ ಪರಿಹಾರವನ್ನ ನೀಡಬಲ್ಲದು. ಈ ಪುಡಿಯನ್ನು ಗಾಯಗಳಾಗಿದ್ದಲ್ಲಿ ತುರಿಕೆಯ ಜಾಗಕ್ಕೂ ಹಚ್ಚಬಹುದು. ಇನ್ನು ಪೈಲ್ಸ್ನಲ್ಲಿ ರಕ್ತಸ್ರಾವವು ಸಾಮಾನ್ಯವಾಗಿದೆ, ಆದರೆ ಅದನ್ನು ನಿರ್ಲಕ್ಷಿಸಬಾರದು. ಮಾವಿನ ಗೊರಟೆಯ ಪುಡಿಯು ಪೈಲ್ಸ್ಗೆ ಅತ್ಯುತ್ತಮ ಆಯುರ್ವೇದ ಚಿಕಿತ್ಸೆಯಾಗಿದೆ. ಪೈಲ್ಸ್ನಲ್ಲಿ ರಕ್ತಸ್ರಾವವನ್ನ ನಿಲ್ಲಿಸಲು ಪ್ರತಿದಿನ 1 ಚಮಚ ಮಾವಿನ ಗೊರಟೆಯ ಪುಡಿಯನ್ನ ನೀರಿನೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಅತಿಸಾರ ಮತ್ತು ಪೈಲ್ಸ್ ಸಮಸ್ಯೆ ಹೊಂದಿರುವವರು ದಿನಕ್ಕೆ 2 ಬಾರಿ 1 ಕಪ್ ಮಜ್ಜಿಗೆಯಲ್ಲಿ 5 ಗ್ರಾಂ ಪುಡಿಯನ್ನ ತೆಗೆದುಕೊಳ್ಳಬಹುದು. ಹೊಟ್ಟೆಯ ಹುಳುಗಳಿಗೆ ದಿನಕ್ಕೆ 2.5 ಗ್ರಾಂ ಪುಡಿಯನ್ನ 2 ಬಾರಿ ನೀರಿನೊಂದಿಗೆ ಸೇವಿಸಿ. ಹಣ್ಣುಗಳ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಹಣ್ಣುಗಳನ್ನ ಸೇರಿಸುವ ಹಲವಾರು ಪ್ರಯೋಜನಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಚಳಿಗಾಲದಲ್ಲಿ ಈ ವಿಲಕ್ಷಣ ಹಣ್ಣನ್ನ ತಿನ್ನುವುದರಿಂದ ಜೀರ್ಣಕಾರಿ ಸಮಸ್ಯೆಗಳನ್ನ ಪರಿಹರಿಸಬಹುದು, ಮಧುಮೇಹವನ್ನ ನಿರ್ವಹಿಸಬಹುದು ಮತ್ತು ಅಸ್ತಮಾವನ್ನ ಗುಣಪಡಿಸುವುದು ಎಂದು ನಿಮಗೆ ತಿಳಿದಿದೆಯೇ? ಈ ವಿಲಕ್ಷಣ ಹಣ್ಣಿನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ ಮತ್ತು ದೈನಂದಿನ ಆಹಾರದಲ್ಲಿ ಅದರ ಸೇರ್ಪಡೆಗಾಗಿ ತಜ್ಞರು ಸಲಹೆಯನ್ನ ನೀಡುತ್ತಾರೆ. ಹಾಗಾದ್ರೆ ಆ ಹಣ್ಣು ಯಾವುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಿನನಿತ್ಯದ ಆಹಾರದಲ್ಲಿ ಉತ್ಕರ್ಷಣ ನಿರೋಧಕ ಮತ್ತು ಫೈಬರ್ ಭರಿತ ಹಣ್ಣುಗಳನ್ನು ಸೇರಿಸುವುದು ವಾಸ್ತವವಾಗಿ ಪೌಷ್ಟಿಕಾಂಶದ ಮಟ್ಟವನ್ನ ಹೆಚ್ಚಿಸುತ್ತದೆ ಮತ್ತು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುತ್ತದೆ ಎಂದು ತಜ್ಞರು ನಂಬುತ್ತಾರೆ. ಒಂದು ಅಧ್ಯಯನದ ಪ್ರಕಾರ 100 ಗ್ರಾಂ ಕಿವಿ ಹಣ್ಣು ದೇಹಕ್ಕೆ 92.7% ವಿಟಮಿನ್ ಸಿ ಯನ್ನ ನೀಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು, ಕಾಲೋಚಿತ ಕಾಯಿಲೆಗಳ ವಿರುದ್ಧ ಪ್ರತಿರೋಧವನ್ನ ನಿರ್ಮಿಸಲು ಮತ್ತು ಜೀವಕೋಶಗಳ ಪುನರುತ್ಪಾದನೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ದೈನಂದಿನ ಆಹಾರದಲ್ಲಿ ಈ ಹಣ್ಣನ್ನ ಸೇರಿಸುವುದು ಉತ್ತಮ. ಇನ್ನು ಈ ಸಿಹಿ ಮತ್ತು ಸಿಟ್ರಸ್ ಹಣ್ಣು ಮೆದುಳಿನಲ್ಲಿ ಸಿರೋಟೋನಿನ್ ಮಟ್ಟವನ್ನ ಬಿಡುಗಡೆ ಮಾಡುವ ಮತ್ತು ಹೆಚ್ಚಿಸುವ ಮೂಲಕ ಅನಿಯಮಿತ ನಿದ್ರೆಯನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ. ಇದು ದೇಹ ಮತ್ತು ಮನಸ್ಸನ್ನ ವಿಶ್ರಾಂತಿ ಮಾಡಲು ಮತ್ತು ನಿದ್ರೆಯನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಫೈಟೋಕೆಮಿಕಲ್ಗಳ ಪರಿಸ್ಥಿತಿಯು ಜಠರ ಕರುಳಿನ ಪ್ರದೇಶದಲ್ಲಿನ ಆಹಾರದಿಂದ ಕಬ್ಬಿಣವನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತಹೀನತೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಇನ್ನು
ತಜ್ಞರು ಮತ್ತು ಅಧ್ಯಯನಗಳ ಪ್ರಕಾರ ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳನ್ನು ಸೇರಿಸುವುದು ಅಸ್ತಮಾ, ಶ್ವಾಸೇಂದ್ರಿಯ ಪ್ರದೇಶದಲ್ಲಿನ ದಟ್ಟತೆಯಂತಹ ಉಸಿರಾಟದ ಕಾಯಿಲೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಶ್ವಾಸಕೋಶದ ಕಾರ್ಯವನ್ನು ಹೆಚ್ಚಿಸಬಹುದು ಎಂದು ಗಮನಿಸಲಾಗಿದೆ. ಹಾಗಾಗಿ ಇಂತಹ ಹಣ್ಣುಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಅನೇಕ ಲಾಭಗಳನ್ನು ಪಡೆಯಬಹುದು. ಆಯುರ್ವೇದದಲ್ಲಿ ಬೇವಿಗೆ ವಿಶೇಷವಾದ ಸ್ಥಾನವಿದ್ದು, ಹಿಂದಿನ ಕಾಲದಿಂದಲೂ ಬೇವಿನ ಎಲೆಗಳನ್ನ ಹಲವಾರು ಬಗೆಯ ಔಷಧಿಗಳಲ್ಲಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ಇದರ ಎಲೆ ತೊಗಟೆಯು ಹಲವಾರು ಬಗೆಯ ಔಷಧೀಯ ಗುಣಗಳನ್ನ ಹೊಂದಿದೆ. ಹಾಗಾದ್ರೆ ಆ ಔಷಧೀಯ ಗುಣಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೇವಿನ ಎಲೆಗಳ ಉರಿಯೂತ ಶಮನಕಾರಿ, ನಂಜು ನಿರೋಧಕ, ಸೂಕ್ಷ್ಮಾಣು ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳಿದ್ದು ಇದು ಹಲವಾರು ಕಾಯಿಲೆಗಳನ್ನ ದೂರವಿಡುವುದು. ಇತ್ತೀಚಿನ ದಿನಗಳಲ್ಲಿ ಬೇವಿನ ಎಲೆಗಳನ್ನ ಫೇಸ್ ವಾಶ್, ಶಾಂಪೂ, ಸೋಪ್ ಇತ್ಯಾದಿಗಳಲ್ಲಿ ಬಳಕೆ ಮಾಡುವುದನ್ನ ನೋಡಿರಬಹುದು. ಬೇವಿನ ಎಲೆಗಳನ್ನ ಒಣಗಿಸಿ ಅದನ್ನ ರುಬ್ಬಿಕೊಂಡು ಅದರ ಹುಡಿಯನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಬೇವಿನ ಹೂವು, ಕಾಯಿ ಮತ್ತು ತೊಗಟೆಯಿಂದಲೂ ಇದನ್ನ ತಯಾರಿಸಿಕೊಳ್ಳಬಹುದು. ಬೇವಿನ ಹುಡಿಯನ್ನ ಟೈಪ್ 2 ಮಧುಮೇಹಿಗಳ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತದೆ. ಇದು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡುವುದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. 1 ಲೋಟ ನೀರಿಗೆ 1 ಚಮಚ ಬೇವಿನ ಹುಡಿ ಹಾಕಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು. ಇನ್ನು ರಕ್ತ ಸಂಚಾರವು ಸರಿಯಾಗಿ ಆಗದೇ ಇದ್ದರೆ ಅದರಿಂದ ಹಾರ್ಮೋನ್ ಸಮತೋಲನವು ಕಂಡುಬರುವುದು. ಬೇವಿನ ಹುಡಿಯನ್ನ ಬಳಕೆ ಮಾಡಿದರೆ ಅದರಿಂದ ರಕ್ತ ಸಂಚಾರವು ಉತ್ತಮವಾಗಿ ಆಗುವುದು ಮತ್ತು ಹಾರ್ಮೋನ್ಗಳನ್ನ ಇದು ಸಮತೋಲನದಲ್ಲಿ ಇಡುವುದು. ಅಸ್ತಮಾ ನಿವಾರಣೆ ಮಾಡಲು ಬೇವಿನ ಹುಡಿಯು ತುಂಬಾ ಲಾಭಕಾರಿ ಎಂದು ಪರಿಗಣಿಸಲಾಗಿದೆ. 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಬೇವಿನ ಹುಡಿ ಮತ್ತು ಕೆಲವು ಹನಿ ಬೇವಿನ ಎಣ್ಣೆ, ಅರಿಶಿನ ಹಾಕಿಕೊಂಡು ಪೇಸ್ಟ್ ಮಾಡಿ. ಬೇವನ್ನ ವಿವಿಧ ರೀತಿಯಿಂದ ಚರ್ಮದ ಆರೈಕೆಗೆ ಬಳಕೆ ಮಾಡಬಹುದು. ಇದನ್ನ ಹಲವಾರು ಬಗೆಯ ಮನೆಮದ್ದು ಮತ್ತು ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಬೇವಿನ ಹುಡಿಯು ಮೊಡವೆ ನಿವಾರಿಸಲು ಮತ್ತು ಬೊಕ್ಕೆ ಕಡಿಮೆ ಮಾಡಲು ಸಹಕಾರಿ. ಬೇವಿನಲ್ಲಿ ಹಲವಾರು ಬಗೆಯ ನೈಸರ್ಗಿಕ ಅಂಶಗಳಿದ್ದು ಇದು ಮೊಡವೆ ನಿವಾರಿಸಲು ಸಹಕಾರಿ. ಇದನ್ನ ಮುಖದ ಕ್ರೀಮ್ ಮತ್ತು ವಾಶ್ಗಳಲ್ಲಿ ಬಳಕೆ ಮಾಡುವರು. ಇನ್ನು ಬೇವಿನಲ್ಲಿ ಉರಿಯೂತ ಶಮನಕಾರಿ ಗುಣಗಳು ಇವೆ ಮತ್ತು ಇದು ಚರ್ಮದಲ್ಲಿ ತುರಿಕೆ ಮತ್ತು ಉರಿಯ ಅನುಭವ ಕಡಿಮೆ ಮಾಡಲು ಸಹಕಾರಿ. ವಿವಿಧ ರೀತಿಯ ಹೊಟ್ಟೆಯ ಸಮಸ್ಯೆಗಳ ನಿವಾರಣೆ ಮಾಡಲು ಬೇವಿನ ಹುಡಿ ಬಳಕೆ ಮಾಡಬಹುದು. ಬೇವಿನ ಹುಡಿಯು ಕರುಳಿನ ಹುಳ ಮತ್ತು ಜೀರ್ಣಕ್ರಿಯೆ ಸುಧಾರಣೆ ಮಾಡಲು ಸಹಕಾರಿ. ಬೇವಿನ ಹುಡಿಯನ್ನ ಉಗುರು ಬೆಚ್ಚಗಿನ ನೀರಿಗೆ ಹಾಕಿಕೊಂಡು ಸರಿಯಾಗಿ ಮಿಶ್ರಣ ಮಾಡಿ ಕುಡಿದರೆ ಅದರಿಂದ ಅಜೀರ್ಣದಂತಹ ಸಮಸ್ಯೆಗಳು ನಿವಾರಣೆಯಾಗುವುದು. ಇನ್ನು ಬೇವಿನ ಎಲೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ದಂತ ಕುಳಿಗೆ ಕಾರಣವಾಗುವಂತಹ ಪದರವನ್ನ ದೂರ ಮಾಡುವುದು. ಬೇವನ್ನು ಹಲವಾರು ಟೂತ್ ಪೇಸ್ಟ್ ಗಳಲ್ಲಿ ಬಳಕೆ ಮಾಡುವರು ಮತ್ತು ದಂತಕುಳಿ ಸಮಸ್ಯೆ ನಿವಾರಣೆ ಮಾಡಲು ಇದು ಸಹಕಾರಿ. ಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವುದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿರಬಹುದು. ಬೇವಿನ ಕಡ್ಡಿಯು ಹಲ್ಲುಗಳ ರಕ್ಷಿಸಲು ಸಹಕಾರಿ. ಇನ್ನು ಚರ್ಮದ ಭಾಗವು ಕೆಂಪು, ಎದ್ದು ಬರುವುದು ಮತ್ತು ತುರಿಕೆ ಉಂಟು ಮಾಡುವುದನ್ನ ಸೋರಿಯಾಸಿಸ್ ಎಂದು ಕರೆಯಲಾಗುತ್ತದೆ. ಬೇವಿನ ಹುಡಿಯಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣಗಳು ಸೋರಿಯಾಸಿಸ್ ಅನ್ನ ಶಮನ ಮಾಡುವುದು ಮತ್ತು ಅದರ ತೀವ್ರತೆಯನ್ನ ಕಡಿಮೆ ಮಾಡುವುದು. ರಕ್ತದಲ್ಲಿ ಇರುವಂತಹ ವಿಷಕಾರಿ ಅಂಶಗಳು ಚರ್ಮವನ್ನ ನಿಸ್ತೇಜ ಹಾಗೂ ಕಳೆಗುಂದಿದಂತೆ ಮಾಡಬಹುದು. ಬೇವಿನ ಹುಡಿಯು ರಕ್ತವನ್ನ ಶುದ್ಧೀಕರಿಸುವ ಗುಣ ಹೊಂದಿದೆ ಮತ್ತು ಇದು ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾನೇ ಸಹಕಾರಿಯಾಗಿದೆ. ಇನ್ನು ಹೊಟ್ಟೆಯ ಅಲ್ಸರ್ ಎನ್ನುವುದು ತುಂಬಾ ನೋವಿನಿಂದ ಕೂಡಿರುವುದು. ಆಸಿಡಿಟಿಯಿಂದ ಅಲ್ಸರ್ ಸಮಸ್ಯೆಯು ಕಾಡುವುದು. ಇದನ್ನ ನಿವಾರಣೆ ಮಾಡಲು ಬೇವಿನ ಹುಡಿಯು ಲಾಭಕಾರಿ. ಇದು ಹೊಟ್ಟೆಯ ಪೀಚ್ ಮಟ್ಟವನ್ನ ಕಾಪಾಡುವುದು ಮತ್ತು ಅಲ್ಸರ್ ಬರದಂತೆ ಕಾಪಾಡುವುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.